ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈಸಿಯಾಗಿ ಸಡನ್ನಾಗಿ ಮಾಡುವ ಉಳ್ಸೊಪ್ಪು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಉಳ್ಸೊಪ್ಪಿನ ಜೊತೆ ನನ್ನ ಮಾತುಕತೆ. ಬನ್ನಿ ಹಾಗಾದರೆ ಉಳ್ಸೊಪ್ಪಿಗೆ ಯಾವ್ಯಾವ ಥರ ಸೊಪ್ಪು ಹಾಕಿ ಮಾಡ್ತೀವಿ ಅಂತ. ಮೆಂತೆ, ಪಲ್ಕ, ಕೊತ್ತಂಬರಿ ಸಾಕಿಷ್ಟೇ ಸೊಪ್ಪಿನಲ್ಲಿ. ಒಂದು ಈರುಳ್ಳಿ, 3 ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಸಾಕು. ಸಡನ್ನಾಗಿ ಮಾಡೋದಲ್ಲ ಇದು, ಅದಕ್ಕಾಗಿ ಎಲ್ಲ ನೀರಿನಾಗ ಹಾಕಿ ತೊಳೆದು ಇಲ್ಲಿ ನೋಡಿ ಸೊಪ್ಪಿನ ಜೊತೆ ಬೇಳೆನೂ ಮಿಕ್ಸ್ ಮಾಡ್ತಿದ್ದೀನಿ. ತೊಗರಿಬೇಳೆ ಈ ಥರ ಮಿಕ್ಸ್ ಮಾಡಿದರೆ ಬೇಗ ಬೇಯುತ್ತೆ. ಸೊಪ್ಪು ತೊಳಿಬೇಕಾದ್ರೆ ಈ ಥರ ಬೇಳೆ ಹಾಕಿ ಇದು ಸಹ ಜೊತೆಗೆ ತೊಳಿರಿ, ಯಾಕಂದರೆ ಬೇಗ ಬೇಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಸೊಪ್ಪು ಬೇಳೆ ಎಲ್ಲ. ಇವಾಗ ಕುಕ್ಕರ್ಗೆ ಇಡ್ತಿದ್ದೀನಿ, ನೋಡ್ಕೊಳ್ಳಿ. ಇನ್ನೊಂದು ಸರಿ ಹೇಳ್ತೀನಿ. ಮೆಂತೆ, ಪಲ್ಕ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, 3 ಟೊಮೊಟೊ, 1 ಈರುಳ್ಳಿ, ಬೆಳ್ಳುಳ್ಳಿ. ಬೇಗ ಸಡನ್ ಆಗುವಂಥ ಉಳ್ಸೊಪ್ಪು. ಬದನೆಕಾಯಿನೂ ಹಾಕ್ಬೋದು, ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ. ಕೆಲವೊಬ್ಬರು ಆಲೂಗಡ್ಡೆನೂ ಹಾಕ್ತಾರೆ, ನಾನು ಅದು ಹಾಕಿಲ್ಲ. ಬೇಕಾದರೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ಳಿ, ನಾನು ಸ್ಕಿಪ್ ಮಾಡಿದ್ದೀನಿ. ಅರ್ಜೆಂಟ್ ಉಳ್ಸೊಪ್ಪು ಮಾಡಬೇಕಲ್ಲ, ಅದಕ್ಕಾಗಿ ಯಾರ್ಯಾರಿಗೆ ಉಳ್ಸೊಪ್ಪು ಮಾಡೋಕ್ಕೆ ಬರಲ್ವೋ ನನ್ನ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಪಟ್ಟಂಥ ವಿಡಿಯೋಗಳು ನಿಮ್ಮ ಚಾನಲ್ಗೆ ಬರ್ತವೆ. ಇಲ್ಲಿ ನೋಡಿ, ಕ್ರಿಸ್ಪಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಸಡನ್ನಾಗಿ ಮಾಡೋದು. ಇಲ್ಲಿ ನೋಡಿ, ನೀರು ಕುಡಿತೀವಲ್ಲ ಲೋಟದಲ್ಲಿ 1.5 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಫಿಲ್ಟ್ರ್ ನೀರು ಹಾಕಿದರೆ ಬೇಗ ಬೇಯುತ್ತೆ. ನಲ್ಲಿ ನೀರು ಹಾಕಿದರೆ 4 ವಿಸಿಲಾದರೂ ಬೇಯಲ್ಲ. ಇಲ್ಲಿ ನೋಡಿ, 1.5 ಲೋಟ ನೀರು ಹಾಕಿದ್ದೀನಿ. ಇವಾಗ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ನೋಡಿ, ಹೊಸದಾಗಿ ಕಲಿಬೇಕಾಗಿರುವುದು ಏನಿಲ್ಲ, ಮಾಮೂಲಿ ಹೇಗೆ ಮಾಡ್ತೀವೋ ಹಾಗೆ ಮಾಡೋದು. ಇದು ಸಡನ್ನಾಗಿ ಮಾಡೋದು ಉಳ್ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಯಾಕಂದರೆ ನಾನು ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದಕ್ಕಾಗಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಸಾಕು. ಖಾರ ಬೇಕಿದ್ದರೂ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲ ಹಸಿರು ಮೆಣಸಿನ್ಕಾಯಲ್ಲೇ ಸಾಕಂದರೆ ಅಷ್ಟಕ್ಕೆ ಸುಮ್ಮನೆ ಹಾಕ್ಬಿಡಿ, ಸ್ಕಿಪ್ ಮಾಡಿಬಿಡಿ. ಇವಾಗ ನಾನು ಫಿಲ್ಟ್ರ್ ನೀರು ಹಾಕಿದ್ದೀನಿ ಅಲ್ವಾ, ಅದಕ್ಕೆ 2ರಿಂದ 3 ವಿಸಲ್ ಸಾಕು, ಬೇಗ ಬೇಯುತ್ತೆ. ಇಲ್ಲಿ ನೋಡಿ, ನಾನು 3 ವಿಸಲ್ಗೆ ಇಳಿಸಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಮಸಿತೀನಿ ನಾನು. ನುಣ್ಣಗೆ ಮಸಿದು ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, ಟೇಸ್ಟಿಯಾಗಿರುತ್ತೆ. ವಿಡಿಯೋ ನೋಡೋದಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಉಳ್ಸೊಪ್ಪು ಮಾಡಿ ಬರಲ್ವೋ ನನ್ನ ವಿಡಿಯೋ ನೋಡಿ ಈಸಿಯಾಗಿ ಕಲ್ತ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಅರ್ಧ ವಿಡಿಯೋ ನೋಡಿದರೆ ಹೇಗೆ ಮಾಡೋದು ಅಂತ ಗೊತ್ತಾಗಲ್ಲ. ಇವಾಗ ನಾನು ಒಗ್ಗರಣೆ ಹಾಕ್ತಿದ್ದೀನಿ. ನೋಡಿ, ಚೆನ್ನಾಗಿ ಮಸಿದು ಒಗ್ಗರಣೆ ಹಾಕ್ತೀನಿ. 1-2 ನಿಮಿಷ ನನ್ನ ಸಣ್ಣ ಮಗನ ಜೊತೆ ಮಾತುಕತೆ ನಡೆಸ್ತೀನಿ. ಅಡುಗೆ ಮಾಡಬೇಕಂತೂ ಎಲ್ಲೂ ಹೋಗಲ್ಲ, ತಲೆ ತಿಂತಾನೆ ನನ್ನ ಸಣ್ಣ ಮಗ. ಇಲ್ಲಿ ನೋಡಿ, ಒಗ್ಗರಣೆ ಹಾಕಿದ್ದೀನಿ, ರೆಡಿಯಾಗಿದೆ. ಲವ್ ಯು ಆಲ್, ಬಾಯ್ ಬಾಯ್.